ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಜೋರಾಗಿದೆ. ಚುನಾವಣೆಯನ್ನು ಗೆಲ್ಲುವುದಕ್ಕೆ ಕಾಂಗ್ರೆಸ್ ಬಿಜೆಪಿಯಿಂದ ಜಾತಿ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಲಿಂಗಾಯತ ಅಹಿಂದ ಮತಗಳನ್ನ ಸೆಳೆಯುವುದಕ್ಕೆ ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ರೀತಿಯಾದಂಥ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ನೋಡಿ, ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಈ ಜಾತಿ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ಮತಗಳನ್ನು ಸೆಳೆಯುವುದಕ್ಕೆ ರಾಷ್ಟ್ರೀಯ ಪಕ್ಷಗಳು ಲಿಂಗಾಯತ ಮತಗಳ ಮೇಲೆ ಈ ಕಣ್ಣನ್ನ ಇಟ್ಟಿದೆ. ಕಾಂಗ್ರೆಸ್ ಅಹಿಂದ ಮತಗಳ ಮೇಲೆ ಬಿಜೆಪಿ ಕೂಡ ಕಣ್ಣನ್ನ ಇಟ್ಟಿರುವಂಥದ್ದು. ಬಿಜೆಪಿಯಿಂದ ಎರಡನೇ ಬಾರಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆದ್ರಿಂದ ಜೊಲ್ಲೆ ಹಾಗೂ ಜಾರಕಿಹೊಳಿ ನಡುವೆ ನೇರ ಫೈಟ್ ಏರ್ಪಾಡಾಗ್ತಾ ಇದೆ. ಸೊ ಕೆಲವು ಕ್ಷೇತ್ರಗಳಲ್ಲಿ ಜಾತಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಅದರದ್ದೇ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ. ಚುನಾವಣೆಯನ್ನು ಗೆಲ್ಲುವುದಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಈ ಜಾತಿಯ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಲಿಂಗಾಯತ ಅಹಿಂದ ಮತಗಳನ್ನು ಸೆಳೆಯೋದಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ರೀತಿಯಾದಂಥ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಯಾರ ಸ್ಟ್ರಾಟಜಿ ಕೈ ಹಿಡಿಯುತ್ತೆ ಅನ್ನೋದು ಈಗ ಇರುವಂಥ ಒಂದು ಪ್ರಶ್ನೆ ಆಗಿದೆ. ನೋಡಿ, ಲಿಂಗಾಯತ ಮತಗಳ ಮೇಲೆ ಕಾಂಗ್ರೆಸ್ಸು, ಅಹಿಂದ ಮತಗಳ ಮೇಲೆ ಬಿಜೆಪಿ ಕಣ್ಣನ್ನು ಇಟ್ಟಿದೆ. ಬಿಜೆಪಿಯಿಂದ ಎರಡನೇ ಬಾರಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ತಮ್ಮದೇ ರೀತಿಯಾದಂಥ ವರ್ಚಸ್ಸು ಇದೆ, ಹಿನ್ನೆಲೆ ಕೂಡ ಇದೆ. ಸೊ ಹೀಗಿರಬೇಕಾದ್ರೆ ಜಾತಿ ಲೆಕ್ಕಾಚಾರದಲ್ಲಿ ಯಾರು ಕೈ ಹಿಡಿತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಜೊಲ್ಲೆ ಹಾಗೂ ಜಾರಕಿಹೊಳಿ ನಡುವೆ ಇದೀಗ ನೇರ ಫೈಟ್ ಏರ್ಪಟ್ಟದಂಗೆ ಆಗಿದೆ. ಸೊ ಇದು ಯಾರಿಗೆ ಕೈ ಹಿಡಿಯುತ್ತೆ, ಯಾರ ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ, ಯಾರ ಲೆಕ್ಕಾಚಾರ ತಲೆಕೆಳಗಾಗುತ್ತೆ ಅನ್ನೋದು ಈಗ ಇರುವಂಥ ಪ್ರಶ್ನೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಲಿಂಗಾಯತ ಮತಗಳು ಮತ್ತು ಅಹಿಂದ ಮತಗಳು ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಈ ಎರಡೂ ಮತಗಳ ಮೇಲೆ ಅಂದರೆ ಲಿಂಗಾಯತರ ಮತಗಳು ಹಾಗೆ ಅಹಿಂದ ಮತಗಳು, ಈ ಎರಡು ಸಮುದಾಯದ ಮತಗಳ ಮೇಲೆ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಕಣ್ಣಿಟ್ಟಿದೆ. ಬಟ್ ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಎರಡನೇ ಬಾರಿಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಅನುಭವ ಇದೆ, ಹಿರಿಯರಿದ್ದಾರೆ. ಸೊ ಅವ್ರಿಗೆ ಕ್ಷೇತ್ರದ ಜನರ ನಾಡಿ ಮಿಡಿತ ಅರ್ಥ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಅವರನ್ನ ಮತ್ತೊಮ್ಮೆ ನಿಲ್ಲಿಸ್ತಾ ಇದೆ. ಇನ್ನು ಕಾಂಗ್ರೆಸ್ನಿಂದ ಯುವಕರಿಗೆ ಅವಕಾಶವನ್ನು ಕೊಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾಗೆ ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಲ್ಲಿ ತಂದೆಯ ವರ್ಚಸ್ಸು ಇದೆ ಮತ್ತು ಅವರ ಜಾರಕಿಹೊಳಿ ಫ್ಯಾಮಿಲಿ ಇಡೀ ಕೂಡ ರಾಜಕೀಯದಲ್ಲೇ ಇರೋದ್ರಿಂದ ಪ್ರಿಯಾಂಕಾಗೂ ಕೂಡ ಒಂದಷ್ಟು ಮಾರ್ಗದರ್ಶನಗಳು ಸಹ ಸಿಗತ್ತೆ. ವರ್ಚಸ್ಸು ಇದೆ, ಕ್ಷೇತ್ರದಲ್ಲಿ ಆಲ್ರೆಡಿ ಗುರುತಿಸಿಕೊಂಡಿದ್ದಾರೆ. ಅಪ್ಪನ ಕೆಲಸ ಕಾರ್ಯಗಳು ಮತ್ತು ಅವರ ವರ್ಚಸ್ಸಿನಿಂದ ಪ್ರಿಯಾಂಕಾಗೂ ಕೂಡ ಜನ ಕೈ ಹಿಡಿಯುವಂತ ಸಾಧ್ಯತೆ ಇದೆ. ಎರಡೂ ತರ ನಾವು ನೋಡೋದಾದ್ರೆ ಅಂದ್ರೆ ವರ್ಚಸ್ಸು, ಕೆಲಸ ಮತ್ತು ಅದರ ಜೊತೆಗೆ ಜಾತಿ, ಈ ಮೂರನ್ನು ನಾವು ಗಮನಿಸೋದಾದ್ರೆ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ ಅಭ್ಯರ್ಥಿಗಳ ನಡುವೆ ನೇರ ಫೈಟ್ ಅಂತೂ ಇಲ್ಲಿ ಉಂಟಾಗಿದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ. ಈ ಚಿಕ್ಕೋಡಿ ಅಂತ ಬಂದಾಗ ಎರಡೂ ಪಕ್ಷದವರು ಕೂಡ ತಮ್ಮದೇ ರೀತಿಯಾದಂಥ ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಯಾರ ಸ್ಟ್ರಾಟಜಿ ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಶ್ನೆ. ಶ್ರೀಧರ್, ಖಂಡಿತವಾಗಿಯೂ ಪ್ರಮುಖವಾಗಿ ಚಿಕ್ಕೋಡಿ ಲೋಕಸಭೆಯಲ್ಲಿ ಈಗಾಗಲೇ ಚುನಾವಣೆ ಕಾವು ಇರ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನೇರ ಫೈಟ್ ನಡೀತಾ ಇದೆ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದು ಜಾತಿ ಅಸ್ತ್ರವನ್ನು ಬಳಕೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿ ಎರಡನೇ ಬಾರಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಅಖಾಡಕ್ಕಿಳಿಸಿದೆ. ಯಾಕಂದ್ರೆ ಇಲ್ಲಿ 5 ಲಕ್ಷ ಜನ ಒಂದು ಲಿಂಗಾಯತ್ ಮತದಾರರು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಒಂದು ಜಾತಿ ಅಸ್ತ್ರವನ್ನು ಪ್ರಯೋಗ ಮಾಡಿರ್ತಕ್ಕಂಥದ್ದು. ಇಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಅಖಾಡಕ್ಕಿಳಿಸಿದೆ. ಯಾಕಂದ್ರೆ ಇಲ್ಲಿ ಅಹಿಂದ ವರ್ಗದ ಮತಗಳು ಕೂಡ ನಿರ್ಣಾಯಕ ಆಗಿದ್ದಾವೆ. ಯಾಕಂದ್ರೆ 1967ರಿಂದ 1991ರವರೆಗೆ ಇಲ್ಲಿ ಬಿ ಶಂಕರಾನಂದ್ ಸತತವಾಗಿ 7 ಬಾರಿ ಇಲ್ಲಿ ಗೆದ್ದು ಬರ್ತಾರೆ. ಕಾಂಗ್ರೆಸ್ ನಿಂದ ಗೆದ್ದು ಬಂದಂತ ಸಂಸದರಾಗಿದ್ರು. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಕೂಡ ಅದೇ ರಣತಂತ್ರ ರೂಪಿಸಿರ್ತಕ್ಕಂಥದ್ದು. ಜಾತಿ ಲೆಕ್ಕಾಚಾರ ಗಮನದಲ್ಲಿದ್ರು. ಅಂದ್ರೆ ಒಂದ್ ಕಡೆ ಅಹಿಂದ ಮತ್ತೊಂದ್ ಕಡೆ ಲಿಂಗಾಯತ್, ಇವರಿಬ್ಬರ ಮಧ್ಯೆ ಒಂದೀಗ
ಏನು ಮತಗಳ ವಿಭಜನೆ ಆತಂಕರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಆ ಕಡೆ ಕಳಿಸಿದ್ರೆ, ಇಲ್ಲಿ ಚಿಕ್ಕೋಡಿ ಲೋಕಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಅಭ್ಯರ್ಥಿ ಅನ್ನೋ ತರದಲ್ಲಿ ಚುನಾವಣಾ ಪ್ರಚಾರ ನಡೆಸಲಾಗ್ತಾ ಇದೆ. ಇನ್ನೊಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ 2ನೇ ಬಾರಿ ಆ ಕಡೆ ಕಳೆದಿರೋದ್ರಿಂದ ತಮ್ಮ ಹಳೆಯ ಸಾಧನೆ ಮುಂದಿಟ್ಟುಕೊಂಡು ಮತಬೇಟೆ ನಡೆಸ್ತಾ ಇದ್ದಾರೆ. ಕಳೆದ ಒಂದು ಲೋಕಸಭೆ ಚುನಾವಣೆಗೆ ಈಗ ಒಂದಿಷ್ಟು ರಾಜಕೀಯ ವ್ಯತ್ಯಾಸಗಳಿದಾವೆ, ರಾಜಕೀಯ ಧ್ರುವೀಕರಣಗಳಾಗಿದ್ದಾವೆ ಇಲ್ಲಿ. ಯಾಕಂದ್ರೆ ಪ್ರಮುಖವಾಗಿ ಏನು 8 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ 5 ವಿಧಾನಸಭಾ ಮತಕ್ಷೇತ್ರಗಳು ಈಗ ಕಾಂಗ್ರೆಸ್ನ ಶಾಸಕರು ಇರ್ತಕ್ಕಂಥದ್ದು. ಹಾಗಾಗಿ ಈಗ ಕಾಂಗ್ರೆಸ್ಗೆ ಒಂದಿಷ್ಟು ಶಾಸಕರು ಇರ್ತಕ್ಕಂಥ ಅದಕ್ಕೆ ಒಂದಿಷ್ಟು ಪ್ಲಸ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಲಿಂಗಾಯತ ವರ್ಗ ಏನ್ ಮಾಡುತ್ತೆ, ಲಿಂಗಾಯತ ಸಮುದಾಯದ ಮತಗಳನ್ನು ಸೆಳೆಯಬೇಕಾದಂತ ಅನಿವಾರ್ಯತೆ ಇರ್ತಕ್ಕಂಥದ್ದು. ಅದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಇವರು ಸ್ಥಳೀಯರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಆಗಿರ್ಬೋದು, ರಾಜೀವ್ ಕಾಗೆ ಆಗಿರ್ಬೋದು, ಮತ್ತು ಪ್ರಕಾಶ್ ಸಿಕ್ಕೇರಿ ಆಗಿರ್ಬೋದು, ಗಣೇಶ್ ಸಿಕ್ಕೇರಿ ಆಗಿರ್ಬೋದು, ಇವರೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಹಿಂದ ಮತಗಳು ಏನಿದಾವೆ, SC ಏನು, ಅದರ ಜೊತೆಗೆ ಮುಸ್ಲಿಂ ಆಗಿರ್ಬೋದು, ಕುರುಬ ಮತಗಳಾಗಿರ್ಬೋದು, ಆ ಮತಗಳನ್ನು ಒಗ್ಗೂಡಿಸುವಂತ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಮಾಡ್ತಿರ್ತಕ್ಕಂಥದ್ದು. ಅದೇ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಜಾತಿ ಲೆಕ್ಕಾಚಾರದಲ್ಲಿ ಚುನಾವಣೆ ತಂತ್ರ ರೂಪಿಸಿದ್ದಾರೆ. ಲಿಂಗಾಯತ ಮತಗಳ ಜೊತೆಗೆ ಮರಾಠ ಮತಗಳು, ಜೈನ ಮತಗಳು, ಸ್ಥಳೀಯರಾಗಿರ್ತಕ್ಕಂಥ ಇತರೆ ಬ್ರಾಹ್ಮಣ ಸೇರಿದಂತೆ ಇತರೆ ಬರ್ತಕ್ಕಂಥ ಮತಗಳು ಕೂಡ ಸಂಕಟ ಮತ ಸೇರಿದಂತೆ ಕೆಲಸ ಮಾಡಲಾಗ್ತದೆ. ಯಾಕಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ 1,18,000 ಮತಗಳ ಅಂತರದಿಂದ ಅಣ್ಣಾ ಸಾಹೇಬ್ ಜಿಲ್ಲೆಗಳಲ್ಲಿ ಗೆದ್ದಿದ್ರು. ಅದೇ 2014 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಲಿಂಗಾಯತ್ ಮತಗಳ ಸೆಳೆಯುವಲ್ಲಿ ಸಫಲರಾಗಿದ್ದರಿಂದ ಕಾಂಗ್ರೆಸ್ ಗೆದ್ದು ಬಂದಿತ್ತು. ಆಗ ಸಚಿವರಾಗಿದ್ದಂತ ಪ್ರಕಾಶ್ ಸಿಕ್ಕೇರಿ ಆ ಕಡೆ ಕಳಿಸಿದ್ರು. ಅಹಿಂದ ಮತಗಳ ಜೊತೆಗೆ ಏನು ಲಿಂಗಾಯತ್ ಮತಗಳ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದರಿಂದ ಆಗ ಪ್ರಕಾಶ್ ಸಿಕ್ಕೇರಿ ಕೂಡ ಇಲ್ಲಿ ರಮೇಶ್ ಕತ್ತಿ ವಿರುದ್ಧ ಸ್ಪರ್ಧಿಸಿ ಗೆದ್ದು ಬಂದಿದ್ರು ಅಂತ ಹೇಳ್ಬೋದು. ಹಾಗಾಗಿ ಈಗ ಕಾಂಗ್ರೆಸ್ ಕೂಡ ತನ್ನದಾದಂತ ರಣತಂತ್ರ ರೂಪಿಸಿದ ಚುನಾವಣಾ ಅಖಾಡದಲ್ಲಿ ಏನು ಜಾತಿಯ ಟ್ರಂಪ್ ಕಾರ್ಡ್ ಏನಿದೆ ಅದನ್ನ ಪ್ಲೇ ಮಾಡ್ತಿರ್ತಕ್ಕಂಥದ್ದು. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಮುಂದಿನ ದಿನ ಗೊತ್ತಾಗುತ್ತೆ. ಆದ್ರೆ ಸಮುದಾಯವಾರು ಒಂದು ಗಮನದಲ್ಲಿ ಇಟ್ಕೊಂಡು ಈ ಒಂದು ಚುನಾವಣಾ ಪ್ರಚಾರವನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ಬೋದು, ಬಿಜೆಪಿ ಅಭ್ಯರ್ಥಿ ಆಗಿರ್ಬೋದು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಆಯಾ ಸಮುದಾಯದ ನಿರ್ಣಾಯಕ ಏನು ನಾಯಕರಿದ್ದಾರೆ, ಅದು ಲಿಂಗಾಯತ ಆಗಿರ್ಬೋದು, SC ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಬೇರೆ ಸಮುದಾಯದ ನಿರ್ಣಾಯಕ ಏನಿದ್ರೆ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಬೇರೆ ಸಮುದಾಯದ ನಿರ್ಣಾಯಕ ಏನಿದ್ರೆ ಆ ಸಮುದಾಯದ ಮತದಾರರಾಗಿರ್ಬೋದು, ಆ ಸಮುದಾಯದ ಮುಖಂಡರನ್ನ ಸೆಳೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕುರುಬ ಸಮುದಾಯ ಕೂಡ ಇಲ್ಲಿ ಮೇಜರ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕುರುಬ ಸಿದ್ದರಾಮಯ್ಯ ಅವರು CM ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಕೂಡ ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಕೂಡ ಇಟ್ಕೊಂಡಿದೆ. ಇದೇ ಕಾರಣಕ್ಕಾಗಿ ಒಂದು ಏನಂದ್ರೆ ಇನ್ನೊಂದು ಕಡೆ ಮೋದಿಯನ್ನ ಹೋದಲ್ಲೆಲ್ಲ ಮತ್ತೊಮ್ಮೆ ಮೋದಿ ಅನ್ನುವಂಥ ಒಂದು ಏನು ಜನರಲ್ಲಿ ಹೇಳುವ ಮೂಲಕ ಆ ಒಂದು ಮತಬೇಟೆ ನಡೆಸುವಂಥ ಕೆಲಸವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ನೀತಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದೆ ಅಂದರೆ ಕಾಂಗ್ರೆಸ್ ಅಹಿಂದ ಮತಗಳನ್ನು ಸೆಳೆಯುವಂಥ ಪ್ರಯತ್ನ ಗಟ್ಟಿಯಾಗೊಳಿಸುವಂಥ ಕೆಲಸ ಮಾಡಿದರೆ ಬಿಜೆಪಿ ಲಿಂಗಾಯತ್ ಮತಗಳನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇದರ ಜೊತೆಗೆ ಏನಂದರೆ ಏನು ಹೊಂದಾಣಿಕೆ ರಾಜಕಾರಣ, DCC ಬ್ಯಾಂಕ್ ಏನಿದೆ ಬೆಳಗಾವಿ DCC ಬ್ಯಾಂಕ್ ರಾಜಕಾರಣ ಯಾವಾಗಲೂ ಪ್ರತಿಯೊಂದು ಚುನಾವಣೆಯಲ್ಲಿ ಪ್ರಭಾವ ಬೀರುತ್ತೆ. ಯಾಕಂದರೆ ಇದೇ DCC ಬ್ಯಾಂಕಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ನಿರ್ದೇಶಕರಾಗಿದ್ದಾರೆ, ಜೊತೆಗೆ ಲಕ್ಷ್ಮಣ್ ಸವದಿ ಕೂಡ ನಿರ್ದೇಶಕರಾಗಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ DCC ಬ್ಯಾಂಕ್ ರಾಜಕಾರಣ ಏನಿದೆ ಅಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದರೆ ಕಾಂಗ್ರೆಸ್ಗೆ ಗೆಲುವಿಗೆ ಅನುಕೂಲ ಈಜಿ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರ ಕೈ ನಾಯಕರಿರ್ತಕ್ಕಂಥದ್ದು. ಆದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಜೊತೆ ಈ ಒಂದು ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಂಗ್ರೆಸ್ ಶಾಸಕರಾಗಿರ್ಬೋದು ಉತ್ತಮವಾದಂಥ ನಂಟಿರ್ತಕ್ಕಂಥದ್ದು ಅದು ರಾಜೀವ್ ಕಾಗೆ ಮತ್ತು ಲಕ್ಷ್ಮಣ್ ಸವದಿ. ಹೀಗಾಗಿ ಅವ್ರು ಏನಾದರೂ ಕೊನೆಯ ಕ್ಷಣದಲ್ಲಿ ಏನಾದರೂ ಸೈಲೆಂಟ್ ಆದರೆ ಅದರ ಒಳಪೆಟ್ಟು ಏನಿದೆ ಒಳಪೆಟ್ಟು ಕಾಂಗ್ರೆಸ್ಗೆ ಬೀಳುತ್ತೆ, ಆಗ ಅದರ ಲಾಭ ಬಿಜೆಪಿಗೆ ಆಗುತ್ತೆ ಅನ್ನೋಂಥ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಜಾತಿಯ ಅಸ್ತ್ರದ ಜೊತೆಗೆ ಏನು ಒಳ ಏಟಿನ ರಾಜಕಾರಣ ಏನಿದೆ ಅದು ಕೂಡ ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಿಗೆ ಕಾಡ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.